ಸೋಮಣ್ಣನವರು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರು, ಉದ್ಯಮಿಗಳಾದಂಥ ವಿಭಾಗ ರವಿಯವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಆದಂತಹ ಸುರೇಶ್ ಗೌಡ ಅವರು ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಅನಿಲ್ ಕುಮಾರ್ ಅವರು ಮುಖಂಡರು ಕಳೆದ ಕೊಡಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಶಿವಪ್ರಸಾದ್ ಅವರು ರೈತ ಪಕ್ಷ ರಾಜ್ಯ ಮಟ್ಟದ ನಾಯಕರು, ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಚಿದಾನಂದ ಅವರು ಬಿಜೆಪಿಯ ಹಿರಿಯ ಮುಖಂಡರು, ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಚಿದಾನಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಂವಾದದಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಾ. ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಪಕ್ಷದ ಮುಖಂಡರುಗಳು ಕೂಡ ಆಗಮಿಸಿದ್ದೀರಾ. ಅವರು ಕೂಡ ತಮ್ಮೆಲ್ಲರಿಗೂ ಸ್ವಾಗತನ ಕೊಡ್ತಾ ಈ ಒಂದು ಎಲ್ಲ ಬನ್ನಿ ಅಲ್ಲಿ ಬಂದು ಸೆಂಟ್ರ್ ಫ್ರೇಮ್ ಆಗ್ತಾ ಇದೆ. ಸ್ವಲ್ಪ ಎಲ್ಲ ಬನ್ನಿ. ಮುಂದಕ್ಕೆ ಬರುತ್ತೆ ತಕ್ಕೊಳ್ಳೋಣ. ಪತ್ರಕರ್ತರ ಜೀವನ ಸಂಕಷ್ಟಮಯ ಜೀವನ. ಅವ್ರು ಕೆಲವು ಪತ್ರಕರ್ತರು ಅತಿ ಕಡಿಮೆ ಸಂಬಳದಲ್ಲಿ ಕೆಲವು ಸಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕುಟುಂಬ ಯಾರ ಪತ್ರಕರ್ತರ ಆ ಕುಟುಂಬ ಬೀದಿಗೆ ಬರ್ತಾ ಇದೆ. ಈ ನಮ್ಮ ಜಿಲ್ಲೆಯಲ್ಲಿ ಕಳೆದ ಕೊರೋನಾದಲ್ಲಿಯೂ ಕೂಡ 18 ಜನ ಪತ್ರಕರ್ತರು ನಾನಾ ಕಾರಣದಿಂದ ನಿಧನ ಹೊಂದಿದ್ದಾರೆ. ಅವ್ರ ಕುಟುಂಬ ತುಂಬಾ ಕಷ್ಟದಲ್ಲಿದೆ. ಅಂತ ಕುಟುಂಬಕ್ಕೆ ನೆರವಾಗುವಂತ ಒಂದು ನಿಧಿಯನ್ನು ನಾವು ಸ್ಥಾಪನೆ ಮಾಡಬೇಕು. ಅದಕ್ಕೆ ಅವರು ಕೂಡ ಸರ್ಕಾರ ಮಟ್ಟದಲ್ಲಿ ಯಾವ ರೀತಿ ಅದಕ್ಕೆ ಸಹಕಾರ ಮಾಡಬೇಕು ಅಂತ ಕೂಡ ಅವರು ಸಂಸದರಾದಾಗ ಅದನ್ನು ಮಾಡಿಕೊಡಬೇಕು ಅಂತ ನಾವು ತಮ್ಮೆಲ್ಲರ ಪರವಾಗಿ ಮನವಿಯನ್ನು ಮಾಡ್ತಾ, ಸಮಯದ ಅಭಾವ ಇದೆ ಮತ್ತು ಇನ್ನೇನಾದರೂ ಕೂಡ ಇದು ತಾವು ಕೂಡ ಅವರಿಗೆ ಸಲಹೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ತಾವು ಕೂಡ ಸಲಹೆಯನ್ನ ಕೊಡಬೇಕು. ಎಲ್ಲ ನನ್ನ ಸನ್ನಿಹಿತರ ಬಂಧುಗಳೇ, ಇದರ ಮುಖ್ಯಸ್ಥರು, ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ ಸಾಹೇಬ್ರೆ, ನಮ್ಮ ಜಿಲ್ಲಾಧ್ಯಕ್ಷರಾದ ಸಹೋದರ ರವಿ ಅವರೇ, ಜನಪ್ರಿಯ ಶಾಸಕರು, ನನ್ನ ಸನ್ನಿಹಿತರು, ಈ ಜಿಲ್ಲೆಯ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ನಮ್ಮ ಸುರೇಶ್ ಗೌಡರವರೇ, ಹಿರಿಯರಾಗಿರ್ತಕ್ಕಂಥ ಶಿವಪ್ರಸಾದ್ ಅವರೇ, ಸಹೋದರ ನನ್ನ ಆತ್ಮೀಯ ಮಿತ್ರ, ಮಾಧ್ಯಮವೇ ತನ್ನ ಉಸಿರುವಂಥವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಇವತ್ತು ಕೂಡ ನಾನು ಮಾಧ್ಯಮ ಅಂದರೆ ನಾನು ಇನ್ನೂ ಕೂಡ ಅದು ನೆನಪಿನ ಭಾವನೆಗಳ ಅನೇಕ ವಿಚಾರಧಾರೆಗಳನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ನನ್ನ ಹಿರಿಯ ಸಹೋದರರಾದ ಮಲ್ಲಿಕಾರ್ಜುನ್ ಅವರೇ, ಅನಿಲ್ ಕುಮಾರ್ ಸಾಹೇಬ್ ಅವರೇ, ಚಿದಾನಂದ ಅವರೇ, ನಮ್ಮ ಎಲ್ಲ ಮಾಧ್ಯಮದ ಸನ್ನಿಹಿತರೇ, ನಾನು ಸಮಾಧಾನ ನಾನು ಇಲ್ಲಿದ್ದು ನಾನು ಏನು ಮಾಡ್ತೀನಿ ಅಂತ ಹೇಳೋದನ್ನ ನಾಮಿನೇಷನ್ ಆಗ್ತಾನೆ ಹೇಳ್ತೀನಿ. ನಾನಿವತ್ತು ಒಂದು ಅರ್ಧ ಗಂಟೆ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೇಳಿ, ಯಾವಾಗ ಸಂವಾದ ಅಂದರೆ ಭಕ್ತಿಯಲ್ಲಿ ನಾವು ಮಾತನಾಡ್ತೀವಿ, ಅದಾದ್ಮೇಲೆ ನಿಮ್ಮ ಹತ್ರ ಒಂದು 10 ನಿಮಿಷ ಮಾತಾಡಿ ಟೈಮ್ ಆಯಿತು ಅಂತ ಎದ್ದೊಯ್ತೀವಿ. ಆ ಕೆಲಸ ಆಗೋದು ಬೇಡ ಅಂತ ಹೇಳಿ ನಾನೇನು ತಾವು ಸಜೆಷನ್ ಕೊಡ್ತೀರೋ, ನಾವೇನೇನು ಮಾಡಿದ್ದೀನೋ ಎಲ್ಲವನ್ನೂ ಕೂಡ ನಾನು ನಾಮಿನೇಷನ್ ಆಗಿ ಎಲೆಕ್ಷನ್ ಪ್ರಕ್ರಿಯೆ ಪ್ರಾರಂಭವಾಗಿ ಚುನಾವಣೆ ನಾವು ಮತಗಟ್ಟೆಗಳಿಗೆ ಹೋಗೋದು ಮುಂಚಿತವಾಗಿ ನಾವೇನು ಚುನಾವಣೆ ಮಾಡಿದ ಪ್ರಚಾರಕ್ಕೆ ಹೋಗ್ತೀವಿ, ಆ ಟೈಮ್ನಲ್ಲಿ ಎಲ್ಲವನ್ನೂ ಕೂಡ ಪ್ರಿಂಟ್ ಮಾಡಿಸಿ ನಾನು ಯಾವ್ದು ಮಾಡ್ತೀನಿ ಯಾವ್ದು ಮಾಡೋಕ್ಕಾಗೋದಿಲ್ಲ. ನನ್ನ ದೂರದೃಷ್ಟಿಯ ಚಿಂತನೆ ಏನು, 45 ವರ್ಷಗಳ ನನ್ನ ಅನುಭವ ಏನು, ನನ್ನ ಒಡನಾಟ ಏನು, ನನಗೆ ಅನಿರೀಕ್ಷಿತವಾಗಿ ಬಂದಿರತಕ್ಕಂಥ ಈ ಒಂದು ಅವಕಾಶವನ್ನು ಕೊನೆಯ ಹಂತದಲ್ಲಿ ತುಮಕೂರು ಜಿಲ್ಲೆಗೆ ನಾನು ಯಾವ ರೀತಿ ಸಮರ್ಪಣೆ ಮಾಡಬೇಕು. 30 ವರ್ಷ 40 ವರ್ಷ ಬಂದರೆ ಕುಟ್ಕೋತಾರೆ ಅಂತ ಹೇಳ್ತಕ್ಕಂಥ ಬಹುತೇಕ ನನ್ನ ಮಿತ್ರರಿಗೆ ನನಗೆ ಆಯಸ್ಸು ಎಷ್ಟು, ಇನ್ನು 40 ವರ್ಷ ಆದರೆ ನಾನು ಹೇಳ್ತದೆ 110 111 ಹೋಗ್ಬಿಡ್ತೀವಿ, 115 ಹೋಗ್ತೀವಿ. ಆ ರೀತಿಯಾದ ಕನಸುಗಳು ನನ್ನಲ್ಲಿ ಇಲ್ಲ.
ನಾನು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದವನು, ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದವನು. ನನ್ನ ತಾಯಿ ಆಶೀರ್ವಾದ ಮಾಡಿದಾಗ ನನಗೆ ಮನೆಯಿಂದ ಕಳಿಸಿದ್ದು 25 ರೂಪಾಯಿ. ನನ್ನ ಇತಿಹಾಸವನ್ನು ನನ್ನ ತಂದೆ ತಾಯಿ ಆಶೀರ್ವಾದ ಮಾಡಿದ್ಮೇಲೆ ನಾನೇ ಸ್ವತಃ ಶುಚಿ ಮಾಡ್ಕೊಳ್ತಕ್ಕಂಥ ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೀನಿ. ಅನೇಕ ರೀತಿಯ ಮಾತುಗಳನ್ನು ಆಡ್ತಾರೆ. ನನಗೆ ಮಾತನಾಡ್ತಕ್ಕಂಥ ಬಹುತೇಕರಿಗೆ ನನ್ನ ಜನಪ್ರಿಯತೆ ಅನ್ನೋದಕ್ಕಿಂತವಾಗಿ ನಾನು ಮಾಡುವ ಕೆಲಸ ಕಾರ್ಯಗಳು, ನಾನು ಮಾಡುವ ಕಾಯಕ, ನನ್ನ ಸಂಸ್ಕಾರದ ಜೀವನ, ಮತ್ತೆ ಒಂದು ರೀತಿ ನಾವು ಒಂದು ಜಿಲ್ಲೆ ಪಕ್ಕೊಂದು ಜಿಲ್ಲೆ. ನಾನು ಯಾರೇನಾದ್ರು ಮಾತಾಡೋದು ಬೇಜಾರಿಲ್ಲ. ನಮ್ಮ ಪರಮೇಶ್ವರಣ್ಣ, ನಮ್ಮ ರಾಜಣ್ಣವರು ಅವರು ಕೂಡ ಈ ಜಿಲ್ಲೆಯವರೆಲ್ಲ ಇಬ್ಬರು ಮಾಗಡಿ ತಾಲೂಕವರು, ಅವಕ್ಕೆ ಬೆಂಗಳೂರು ಗ್ರಾಮಾಂತರದವರು. ಮುದ್ದನಬೇಗೌಡರು ಕೂಡ ಬೆಂಗಳೂರು ಗ್ರಾಮಾಂತರದ ಮತದಾರರು. ಎಲ್ಲ ಒಂದಕ್ಕಿಂತ ಎಲ್ಲೋ ಒಂದು ಕಡೆ ಒಂದು ಸುಲಭವಾದ ವಿಚಾರವನ್ನ ಅದನ್ನ ದೊಡ್ಡದಾಗಿ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ನಾನು ಏನು ಮಾಡ್ತೀನಿ, ನನ್ನ ಇಚ್ಛಾಶಕ್ತಿ ಏನು, ನನ್ನ 45 ವರ್ಷದ ಅನುಭವ ಏನು, ತುಮಕೂರಿಗೂ ಸೋಮಣ್ಣನಿಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಏನು, ಪರಮಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಪರಮಪೂಜ್ಯ ಮಹಾತಪಸ್ವಿಗಳಾದ ಡಾಕ್ಟರ್ ಹರಗಂಗಾಧರನಾಥ ಸ್ವಾಮೀಜಿಯವರ ಕೃಪಾ ಆಶೀರ್ವಾದದಿಂದ ನಾನು ಏನೆಲ್ಲವನ್ನು ಕೂಡ ಬಯಸಿದ್ದೇನೆ, ಕಂಡಿದ್ದೇನೆ, ಅದನ್ನು ನಿರ್ವಹಣೆಯನ್ನು ಕೂಡ ಮಾಡಿದ್ದೇನೆ. ನಾನು ತುಮಕೂರು ಜಿಲ್ಲೆಗೆ ಏನು ಮಾಡ್ತೀನಿ, ಏನು ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೆ ಆದ್ಯತೆ ಕೊಡ್ತೀನಿ, ಯಾವುದಕ್ಕೆ ನಾವು ಆದ್ಯತೆ ಕೊಟ್ಟರೆ ಈ ನಗರದಲ್ಲಿ ಯಾವ ರೀತಿ ಒಂದು ಹೊಸ ಚೈತನ್ಯವನ್ನು, ಬೆಳಕನ್ನು ಕಾಣ್ಬೋದು ಅನ್ನೋದು ನನಗೆ ಸಾಕಷ್ಟು ನನ್ನದಾದಂಥ ಚಿಂತನೆ ಇದೆ. ಅದೆಲ್ಲವನ್ನ ಇನ್ನೊಂದು 8 ದಿವಸ ಇವತ್ತು ಬೈಕ್ ನಾನು ನೋಡಿದೆ, ಕೆಟ್ಟಾದ್ಮೇಲೆ ನನಗೆ 11 ಗಂಟೆಗೆ ಇಲ್ಲಿ ಬಿಡಬೇಕಾಗಿರೋದ್ರಿಂದ ಇಲ್ಲಿಂದ ನಾನು ದುರ್ಲೇಖರಿಗೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಿಮ್ಮ ಅತ್ಯುನ್ನತವಾದ, ಅತ್ಯಮೂಲ್ಯವಾದ ನಿಮ್ಮ ಅನೇಕ ಏನು ನಿಮ್ಮ ಚಿಂತನೆಗಳಿವೆ, ಭಾವನೆಗಳಿವೆ, ನಿಮ್ಮ ಅನುಭವ ಇದೆ, ಅದನ್ನು ನೀವು ನನಗೆ ಎಷ್ಟು ಸಾಧ್ಯ ತಿಳಿಸಿದ್ರೆ, ಕೆಲವರು ತಿಳಿಸೋಕ್ಕಾಗೋದಿಲ್ಲ ಅಂದ್ರೆ ಬರೆದು ಕಳಿಸೋದು ಕೂಡ ಅದನ್ನು ನಾನು ಆದ್ಯತೆ ಮೇರೆಗೆ ಅದನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಾಡಿದ ಒಂದೇ ದಿನದಲ್ಲಿ 2-3 ಗಂಟೆಯಲ್ಲಿ ನಮ್ಗೆ ಏನು ಟಾರ್ಗೆಟ್ ಇತ್ತು ಮುಗಿದಿದೆ ಅಂತ ಹೇಳ್ತಕ್ಕಂಥ ಇಂಥ ಸಮಸ್ಯೆಗಳಿಗೂ ಕೂಡ ನಾವು ಎಲ್ಲೋ ಒಂದು ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡೋ ಜೊತೆಯಲ್ಲಿ ಅವರ ಜೊತೆಯಲ್ಲಿ ನಾವು ನಿಂತು ಅವರ ಸಂಕಷ್ಟವನ್ನು ಬಗೆಹರಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ. ರಾಷ್ಟ್ರೀಯ ಹೆದ್ದಾರಿ ಏನು, ರಾಜ್ಯ ಹೆದ್ದಾರಿ ಏನು, ಎಲ್ಲೆಲ್ಲಿ ಯಾವ ರೀತಿಯ ಅಂತರದಲ್ಲಿ ಇದಾಗಿದೆ, ಇಂಥ ಅನೇಕ ವಿಚಾರಗಳನ್ನು ಹೇಳಿ ಒಂದು ಬೇಕಾಗಿರ್ತಕ್ಕಂಥ ಶಾಲಾ ಕಾಲೇಜುಗಳೇನು, ಆಸ್ಪತ್ರೆಗಳೇನು, ಮೂಲಭೂತ ಸೌಕರ್ಯಗಳೇನು, ಸ್ವಚ್ಛ ಭಾರತ ಅಭಿಯಾನದಲ್ಲಿ ಇರ್ತಕ್ಕಂಥದ್ದೇನು, ಜಲ್ ಜೀವನ್ ಮಿಷನ್ನಿಂದ ಆಗ್ತಕ್ಕಂಥದ್ದೇನು, ಭದ್ರಾ ಏನು, ಹೇಮಾವತಿ ಏನು, ಎತ್ತಿನ ಹೊಳೆ ಏನು, ಮತ್ತೆ ಭದ್ರಾ ಏನು, ಇವತ್ತು ಭದ್ರಾ ಯೋಜನೆಗಳಿಗೆ 5,300 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಇಟ್ಟಿದೆ. ಅದು 1 ರೂಪಾಯಿ ಕೂಡ ಬಿಡುಗಡೆ ಮಾಡೋದೇ ಹೋಗೋದಕ್ಕೆ ಕಾರಣ ಏನು? ಸರ್ಕಾರ, ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ನಾವು ಹಣವನ್ನು ತರಬೇಕಾಗಿದೆ. ಇಂಥ ಅನೇಕ ವಿಚಾರಗಳನ್ನ ಮಾಡೋ ಜೊತೆಯಲ್ಲಿ ಶಾಶ್ವತವಾದ ಕೆಲವು ಯೋಜನೆಗಳನ್ನ ಮಾಡ್ತಕ್ಕಂಥದಕ್ಕೆ ನನ್ನ ಪಕ್ಷದಲ್ಲಿರ್ತಕ್ಕಂಥ ಬಹುತೇಕ ಬುದ್ಧಿವಂತರು ಕೆಲವನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಪುರುಷೋತ್ತಮ ಸಾಹೇಬ್ರೆ ನಾವು ನನಗೆ 7, 8, 9, 10 ತಾರೀಕು ಒಳಗಡೆ ಒಂದು 2-3 ಗಂಟೆಗಳ ಕಾಲ ಅಷ್ಟೊಳಗಡೆ ತಾವೇನು ಒಂದು ಸಜೆಷನ್ ಕೊಡ್ತೀರಾ ಅದನ್ನು ಪೂರ್ತಿ ನಾನು ಸ್ವೀಕಾರ ಮಾಡಿ ಅದಕ್ಕೆ ನಾನು ಆದ್ಯತೆ ಕೊಟ್ಟು ನಾನು ಏನು ಮಾಡ್ತೀನಿ. ನೀವೇನಾದ್ರು ಬೆಂಗಳೂರು, ತುಮಕೂರಿನ ಜನ ಈ 8 ಕ್ಷೇತ್ರ ಮಧುಗಿರಿ, ಕೊಡಗೆರೆಯಿಂದ ಹಿಡಿದು ಕಿತ್ತೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುರುವೇಕೆರೆ, ತುಮಕೂರು ಮತ್ತು ತುಮಕೂರು ಗ್ರಾಮಾಂತರದ 8 ಕ್ಷೇತ್ರಗಳಲ್ಲಿ ಆಯಾ ಕ್ಷೇತ್ರಗಳಿಗೆ ಬೇಕಾಗಿರ್ತಕ್ಕಂಥ ಆದ್ಯತೆಗಳಿವೆ. ಇಷ್ಟೆಲ್ಲ ಆದರೂ ಕೂಡ ನಾವೆಲ್ಲ ಮಾತಾಡ್ತೀವಿ. ಕೇಂದ್ರ ಸರ್ಕಾರ ಕೆಲವಾರು ಯೋಜನೆಗಳನ್ನು ಕೊಟ್ಟಿದೆ. ಈಗಾಗಲೇ HCL ಒಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಇದು ಏರ್ಪೋರ್ಟ್ ಅನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಆದೇಶವಾಗಿದೆ. ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಹೊಸಂತ ನರಸಾಪುರ ಇಷ್ಟೊಂದು ಬೃಹದಾಕಾರವಾಗಿ ನಾವು ಕಾರ್ಮಿಕರು ಬರ್ತಾ ಇದ್ರು ಕೂಡ ESI ಆಗಿದೆ. ಆ ESI ಎಲ್ಲಿ ಕಟ್ಟಬೇಕು? ಯೋಜನೆಗಳಾಗಿ ಪುಸ್ತಕದಲ್ಲಿ ಇರೋ ಬದಲಿಗೆ ಯಾವುದೇ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ಸಮಯವನ್ನ ಫಿಕ್ಸ್ ಮಾಡಿ
ಆ ಕಾಲಕ್ಕೆ ಸರಿಯಾಗಿ ಅದನ್ನು ಮುಗಿಸದೆ ಹೋದ್ರೆ ನಾವು ಇರ್ತಕ್ಕಂಥದ್ದು ಕೂಡ ಅದು ಒಳ್ಳೆಯದಲ್ಲ ಅನ್ನೋದು ನನ್ನ ಅನುಭವದ ಮಾತು. ಬಂಧುಗಳೇ, ನಾನು ನಿಮ್ಮಲ್ಲಿ ಮಾಧ್ಯಮದ ಸನ್ಮಿತರಿಗೆ ಒಂದು ವಿನಂತಿ ಮಾಡ್ತೀನಿ. ಇಂಥ ಅನೇಕ ವಿಚಾರಗಳನ್ನ ನಾನು ಕನಿಷ್ಠ ನನಗೆ 2-2.5 ಗಂಟೆ ಇವೆಲ್ಲ ಆದ್ರೆ ನಾನು ಮಾತಾಡಬೇಕು ಅನ್ನೋ ಆಸೆನೂ ಇದೆ, ಅನುಭವ ಹಂಚ್ಕೋಬೇಕು ಅನ್ನೋ ಆಸೆನೂ ಇದೆ. ನಾನು ಓಡೋಗೋಕೆ ಬಂದಿಲ್ಲ, ಎದುರುಗಳಾಗೂ ಬಂದಿಲ್ಲ. ನನ್ನದು ಏನಾದರೂ ಒಂದು ಪಾರದರ್ಶಕತೆಯಲ್ಲಿ ಒಂದಷ್ಟು ಕೆಲಸ ಮಾಡೋಣ. ಈ ಜಿಲ್ಲೆ ನನಗೆ ಕೊಟ್ಟಿದ್ದಲ್ಲ ಪ್ರಕೃತಿ ನಿಯಮ, ಭಗವಂತನ ಆಶೀರ್ವಾದ. ನಿನ್ನೆ ತಾನೇ ನಾನು ಯಾವುದು ನೀವು ತುಮಕೂರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಸರ್? ಕಾರಣ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿ ಅವ್ರನ್ನ ವಯನಾಡು ಕರ್ಕೊಂಡು ಹೋಗೋದಕ್ಕೆ ಏನು ಕಾರಣ? ಚಿಕ್ಕಮಗಳೂರಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕರ್ಕೊಂಡು ಹೋಗೋದಕ್ಕೆ ಏನು ಕಾರಣ? ಕಾರಣಗಳ ಪ್ರಶ್ನೆ ಅಲ್ಲ, ಇದೆಲ್ಲ ಪ್ರಕೃತಿ ನಿಯಮ. ನಾವೆಲ್ಲ ಎಲ್ಲೆಲ್ಲ ಹೋಗ್ತೀವಿ. ಅಲ್ಲ ಸರ್, ಏನು ವೇಳೆ ಕಳೆದ ಬಾರಿ ಬಿಜೆಪಿ ಅವರಿಗೆ ಹೊರಗಿನವರು ಅನ್ನೋದೊಂದೇ ಅಸ್ತ್ರ ಸಿಕ್ಕಿತ್ತು. ಈ ಬಾರಿ ಅದನ್ನ ಕಾಂಗ್ರೆಸ್ ಅವರಿಗೆ ಬಿಟ್ಕೊಂಡಿದ್ದೀರಾ ಅಂತ ಬಿಜೆಪಿ ಅವರು? ನಾವು ಯಾವತ್ತೂ ಕೂಡ ಆಗತ್ತೆ ಹೇಳಿದವರಲ್ಲ. ಸನ್ಮಾನ್ಯ ದೇವೇಗೌಡರು ನಾನೇ ಇನ್ಚಾರ್ಜ್ ಇದ್ದವರು. ಯಾರಾದ್ರೂ ಒಬ್ಬರು ಹೊರಗಿನವರು ಅಂತ ಹೇಳಿರ್ತೀನಿ, ನಾನೇ ಹೇಳಿದ್ರೆ ನೀವು ನಾನು ಇವತ್ತೇನೆ ಬೇಕಾದ್ರೆ ಅದನ್ನು ಕ್ಷಮೆ ಕೇಳ್ತೀನಿ. ನಾವು ಯಾವತ್ತೂ ಅದು ಚರ್ಚೆ ಆಗಿಲ್ಲ, ಚರ್ಚೆ ವಿಚಾರ ಬೇಡ. ಮುಂದೆ ಯಾರು ಏನು ಅನ್ನೋದಕ್ಕೆ ವಿಧಿ ನಿಯಮ, ನನ್ನ ಪಕ್ಷದ ತೀರ್ಮಾನ ಮಾಡೋ ಜನ 17 ಲಕ್ಷ 8 ವಿಧಾನಸಭಾ ಕ್ಷೇತ್ರದ್ದು. ಸರ್, ತುಮಕೂರಿನಲ್ಲಿ ಬಹಳಷ್ಟು ಜನ ಅಭ್ಯರ್ಥಿಗಳಿದ್ರು, ಆದ್ರೂ ಕೂಡ ನಿಮ್ಮನ್ನೇ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನು? ಅದಕ್ಕೆ ಹೇಳ್ಬೇಕು ಅಂತ ಹೇಳಿದ್ದೀರಿ. ಇನ್ನಾದರೂ ಕ್ವಶನ್ ಇದಕ್ಕೆ ಇದನ್ನ ಬೇರೆಯವರಿಗೆ ಏರಿಸ್ತಕ್ಕಂಥ ಕೆಲಸದಲ್ಲಿ ಏನೇನು ಮಾಡಬೇಕು. ಹೀಗೆ ನನ್ನ ಅನೇಕ ಕನಸಿನ ಅನುಭವದ ಕೆಲಸಗಳನ್ನ ವಿಮಾನ ನಿಲ್ದಾಣ, ಇವತ್ತೊಂದು ಬಸ್ಸು ಅಂದ್ರೆ ಒಂದು ಬಸ್ ಬಿಟ್ಟು ಆಗೋದಿಲ್ಲ. ತುಮಕೂರು ಇವತ್ತು ಹೊಸ ನರಸಾಪುರ ಬೆಳೀತಾ ಇದೆ. ಅಟ್ಲೀಸ್ಟ್ ಒಂದು 2 ಅವರ್ ಬಂದಾಗ ಒಂದೊಂದು ಬಸ್ಸನ್ನು ಬಿಡ್ತಕ್ಕಂಥದಕ್ಕೆ ತಕ್ಷಣ ಕ್ರಮ ವಹಿಸಬೇಕಾಗಿದೆ. ಇವೆಲ್ಲಕ್ಕಿಂತ ನಿಮಗೆ ನನ್ನ ಸುಮಾರು 4 ವರ್ಷ ಆಯ್ತು. ಆ 4 ಬಗ್ಗೆ ಗಮನ ಯಾಕೆ ಅಂತ ನಾನು ಬಹಳ ಮುಖ್ಯವಾಗಿ ರೈಲನ್ನ, ಆಮೇಲೆ ಇನ್ನೊಂದು ಸರ್, ತುಮಕೂರಿಂದ ಬಹಳಷ್ಟು ಜನ ವಿಮಾನವನ್ನ ಬಳಸ್ತಾರೆ. ತುಂಬ ಜನ ಬೆಂಗಳೂರು ಏರ್ಪೋರ್ಟ್ ಹೋಗಿ ಹಿಂದೆ ಇರೋ ಪ್ರಸ್ತಾಪ ಆಯಿತು, ತುಮಕೂರಿಂದ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಒಂದು ಬಸ್ ಬಿಡಬೇಕು, ಮೈಸೂರಿಗೆ ಬಿಟ್ಟಿದ್ದೀರಾ. ತುಮಕೂರು ಯಾಕೆ ಇಂಡಸ್ಟ್ರಿಯಲ್ ಇದೆ, ಅದು ತುಂಬಾ ಜನ ವಿಮಾನವನ್ನ ಬಳಸ್ತಾರೆ, ಎಲ್ಲರೂ ಕಾರು ಹೋಗ್ತಾರೆ. ಆ ಬಸ್ ಒಂದು ಸೌಕರ್ಯ ಮಾಡಬೇಕು ಅಂತ ಒಂದು ತುಮಕೂರು ದಾವಣಗೆರೆ, ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಯಾವ ರೀತಿ ಇದೆ ಅನ್ನೋದಕ್ಕೆ ನಾನು ಬರ್ಕೊಂಡಿದ್ದೀನಿ. ಒಂದು ಹೇಳ್ತೀನಿ, ಎಷ್ಟು ವರ್ಷದ ಈಗ ಅದೊಂದೇ ಇಲ್ಲ, ಬೆಂಗಳೂರಿನಿಂದ ತುಮಕೂರು ವಸಂತಪುರದವರೆಗೂ ಮೆಟ್ರೋ ತರ್ತಕ್ಕಂಥದ್ದು, ತುಮಕೂರು ಬೆಂಗಳೂರು ಸಬರ್ಬನ್ ರೈಲ್ವೆ ಸ್ಥಾಪನೆಗೆ ಮುಂಬೈ ಪೂನಾ ಮಾದರಿ ಲೋಕಲ್ ಟ್ರೈನ್ ಬಿಡ್ತಕ್ಕಂಥದ್ದು, ತುಮಕೂರು ದಾವಣಗೆರೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಬಗ್ಗೆ, ತುಮಕೂರು ಬೆಂಗಳೂರು ನಡುವಿನ ರೈಲ್ವೆ ಮಾರ್ಗ 4 ಲೈನ್ ಆಗಿ ಪರಿವರ್ತನೆ ಮಾಡಿ ಅದನ್ನ ಹೊಸ ವ್ಯವಸ್ಥೆಯಲ್ಲಿ ಯಾವ ರೀತಿ ಪೈಪ್ ಲೈನ್ಗಳನ್ನು ಹಾಕ್ತಕ್ಕಂಥದ್ದು, ಜಿಲ್ಲೆಯ ಹಲವು ಭಾಗಗಳಲ್ಲಿ ರೈಲ್ವೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳು ನಿರ್ಮಾಣ ಮಾಡಬೇಕಾಗಿರೋದು, ತುಮಕೂರು ಬೆಂಗಳೂರು ಮತ್ತು ಅರಸೀಕೆರೆ ಚಿತ್ತೂರು ತುಮಕೂರು ನಡುವೆ ಹೆಚ್ಚಿನ ರೈಲುಗಳನ್ನ ನಾವು ತರ್ತಕ್ಕಂಥದಕ್ಕೆ ಸೀಸನ್ ಟಿಕೆಟ್ ಇದೆ. ನಾನು ಇದನ್ನು ಈಗಾಗಲೇ ಟ್ಯಾಕಲ್ ಮಾಡಿದ್ದೀನಿ. ನನಗೆ ನೀವು ಆಶೀರ್ವಾದ ಜನ ಮಾಡಿದ್ರೆ 2 ತಿಂಗಳಲ್ಲಿ ನಿಮ್ಮಿಂದ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಇದೇನಿದೆ ಇದನ್ನು ತಪ್ಪಿಸೋ ಕೆಲಸ ನಾನು ಮಾಡ್ತೀನಿ. ಹಾಗೆ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ನಾನು ಎಲ್ಲವನ್ನೂ ತೆಗೆದುಕೊಂಡಿದ್ದೀನಿ. ಇವೆಲ್ಲವನ್ನು ಕೂಡ ಚರ್ಚೆ ಮಾಡುವಾಗ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೇಳೋಣ. ನನ್ನ ಸ್ನೇಹಿತರು ಏನು ಕೇಳಿದ್ರು, ಅವ್ರ ಹೆಸರು ಗೊತ್ತಾಗಲಿಲ್ಲ, ಹೇಮಂತ್ ಅವರು, ಆ ವಿಚಾರನ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಅದು ಒಂದನ್ನು ಬಿಟ್ಟು ದಯವಿಟ್ಟು ನಾನು ಜನ ತೀರ್ಮಾನ ಮಾಡಿದ್ರೆ ನಾನು ಏನು ಮಾಡ್ಬೋದು, ನನಗೇನು ನಿಮ್ಮ ಒಂದು ಚೆಕ್ ಪಾಯಿಂಟ್, ನೀವೇ ನನಗೆ ಒಂದು ಸಂದೇಶ ಕೊಡ್ತೀರಾ. ಆ ಸಂದೇಶಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಅದ್ಯಾರೋ ಮಾತಾಡ್ತಾರೆ, ಮಾತಾಡಲಿ, ನನಗೆ ಬೇಜಾರಿಲ್ಲ, ಅದಕ್ಕೆ ನಾವೇನು ತೆಗೆಸ್ಕೊಡೋಕೆ ಕೊಡ್ತೀವಿ. ಆದರೆ ಈ ಸೋಮಣ್ಣ ಎಂದೂ ಕೂಡ ವಿಶೇಷವಾಗಿ ನಾಯಕರಾದಂಥವ್ರಿಗೆ ದೊಡ್ಡ ದೊಡ್ಡ ಸ್ಥಾನಗಳು ಹೋದಂತ ಹೇಳ್ತಾ ಇರಲಿಲ್ಲ, ಬೇಕಿಲ್ಲ. ಇವ್ರು ಪದೇ ಹೇಳಬೇಕಾದ್ರೆ ಅದನ್ನ ಗಮನಕ್ಕೆ ತರ್ತಕ್ಕಂಥ ಮಾಡ್ತೀವಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ನಾನು ತುಮಕೂರು ರಾಷ್ಟ್ರೀಯ ಹೆದ್ದಾರಿಗಳು
ಆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಲಿಂಕ್ ಮಾಡ್ತಕ್ಕಂಥದ್ದು ಕೊರಟಗೆರೆ ಇರ್ಬೋದು, ಮಧುಗಿರಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಇವಕ್ಕೆಲ್ಲ ಯಾವ ರೀತಿ ಲಿಂಕ್ ಮಾಡಬೇಕು ಇವೆಲ್ಲವೂ ಕೂಡ ಒಂದು ರೀತಿ ಮಾನದಂಡವಾಗಿ ತೆಗೆದುಕೊಂಡು ತುಮಕೂರು ನೆಲಮಂಗಲ 10 ಪಥದ ಎಕ್ಸ್ಪ್ರೆಸ್ ಹೈವೇ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಹಳೆಯದು 4 ಇವಾಗ 42 ಪುಣೆ ಸಮಗ್ರ ಅಭಿವೃದ್ಧಿಗೆ, ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಹಾಸನ ರಸ್ತೆಗಳ ಇದಕ್ಕೆ ಅಭಿವೃದ್ಧಿಗೆ, ರಾಷ್ಟ್ರೀಯ ಭಾರತ ರತ್ನ ಕೊಟ್ಟಿದೆ. ಸಾಮಾನ್ಯವಾಗಿ ಭಾರತ ಸ್ವಾಮೀಜಿಯವರ ಹೆಸರು ಹಾಕೋದಾಗಿತ್ತಲ್ಲ ಅಂತ ಒಂದೇ ಸಜೆಷನ್ ಸರ್. ಕೊಡಿಸ್ತೀರಾ ಸರ್ ಒಂದು ನಿಮಿಷ. ನನಗೆ ಅದಕ್ಕಿಂತ ಪವಿತ್ರವಾದದ್ದು ಪುಣ್ಯವಾದದ್ದು ಮತ್ತೊಂದಿಲ್ಲ ಸರ್. ನೀವು ಧ್ವನಿ ಕೊಡಿ ಸರ್, ನೀವು ಶಕ್ತಿ ಕೊಡಿ ಸರ್, ನಾನು ಧ್ವನಿ ನಾನು ಶಕ್ತಿ ಕೊಡಿ, ನಾನು ಧ್ವನಿ ಸರ್. ಈ ಬಗ್ಗೆ ಎಲ್ಲಾ ಕಡೆನೂ ಆಗಿದೆ ಸರ್. ನಿಮ್ಮಲ್ಲಿ ಇರ್ತಕ್ಕಂಥ ಮುಂಬೈ ಕೂಡ ಲೆಟರ್ ಬರ್ತಿದ್ದಾರೆ, ಬಟ್ ಇವತ್ತು ಕೊಡೋಕ್ಕಾಗಿಲ್ಲ. ನೀವು ಶಕ್ತಿ ಕೊಡಿ, ನಾನು ಧ್ವನಿ ಆಗ್ತೀನಿ. ಜನಕ್ಕೆ ಅಲ್ಲ ಸರ್, ಕಳೆದ ಕೇಳ್ತಾನೆ ಇದ್ದಾರೆ, ಆದ್ರೆ ಅವತ್ತಿಂದಲೂ ಕೂಡ ಯಾರೋ ಅಣ್ಣ ಒಂದು ನಿಮಿಷ ಸರ್, ಸರ್ ಪ್ಲೀಸ್ ಅಣ್ಣ ಒಂದು ನಿಮಿಷ ಸರ್, ಒಂದು ನಿಮಿಷ. ಒಳ್ಳೆ ಸಜೆಷನ್, ಒಳ್ಳೆ ದೂರದೃಷ್ಟಿ ಇದ್ದು ಆ ಪುಣ್ಯಾತ್ಮನಿಗೆ ಮಾಡೋದ್ರಿಂದ ಈ ಸರ್ಕಾರಕ್ಕೂ ನಮಗೂ ಕೂಡ ಒಂದು ನಮಗೆ ಜಾಸ್ತಿ ಆಗಿಲ್ಲ. ಆ ಪುಣ್ಯಾತ್ಮನಿಗೆ ತಪಸ್ವಿಗೆ ಏನಿಲ್ಲ. ನಾನು ಇದಕ್ಕೆ ಧ್ವನಿ ಆಗ್ತೀನಿ. ಏನ್ ಮಾಡ್ತೀನಿ ಅಂತ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಆದ್ರೆ ಇದು ಸೇರ್ಬೋದಾ? ಏನೆಲ್ಲ ಮಾಡ್ತೀನಿ ತಂದ್ರೆ ಸೇರಿಸ್ತೀನಿ ಕಣಪ್ಪ. ಪ್ರಣಾಳಿಕೆಯಲ್ಲಿ ಇರುತ್ತಾ ಇದು ಅಂತ ನೀವೆಲ್ಲ ಮಾಡಿದ್ರೆ ಆಗ್ತದೇನಪ್ಪ, ಏನೇನೋ ಹೊಂಟೈತಲ್ಲ ಸರ್. HAL ಬಂತು ತುಮಕೂರಿಗೆ, ಆದ್ರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಕ್ಕಿಲ್ಲ ಅನ್ನೋದು ಬಹಳಷ್ಟು ಇದೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ನಾನು ಒಂದು ಹೇಳ್ತೀನಿ. ನಾವು ಬೆಳಿಗ್ಗೆ ನಾವೊಂದು 5-6 ಜನ, ನಮ್ಮ ಶಿವಪ್ರಸಾದ್ ಅವರು ಏನಿದ್ದಾರೆ, ನಮ್ಮ ರಮೇಶು, ನಮ್ಮ ಅಧ್ಯಕ್ಷರು, ನಮ್ಮ ಸುರೇಶ್ ಅವೆಲ್ಲ ಕೂತಿದ್ವಿ, ಚರ್ಚೆ ಆಗ್ತಾ ಇದೆ. ಒಂದು ಶಕ್ತಿ ಕೊಡ್ರಿ ಅಪ್ಪ, ಬಾಕಿ ಮಾತಾಡ್ತೀನಿ. ನೀವೇನು ಕೊಡ್ತೀರಾ ಮಾಡು ನಾನು ಏನ್ ಮಾಡ್ತೀನಿ. ದೂರದೃಷ್ಟಿ ಅಲ್ಲ, ನಿಮ್ಮ ಅದರಲ್ಲಿ ಇದೆಯಾ ಅಂತ. ತುಮಕೂರು ಜಾಸ್ತಿ ಟೋಲ್ಗೇಟ್ ಇದೆ, ಅದು ವಾಜಪೇಯಿ ಅವರಿದ್ದಾಗ ಪ್ರಾರಂಭ ಆಗಿದೆ. ಯಾವ್ದಪ್ಪ? ಜಾಸ್ತಿ ಟೋಲ್ಗೇಟ್ ತುಮಕೂರು ನೆಲಮಂಗಲ ಮುಗಿದ್ರು ಕೂಡ ಕಲೆಕ್ಷನ್ ಇವತ್ತು ಒಂದು ಒಳ್ಳೆ ಸುದ್ದಿ ಎತ್ತಿದ್ದೀರಿ. ಅದನ್ನ ತಗೊಂಡೆ ಮಾಡ್ತೀನಿ. ಅಣ್ಣ, ಒಂದು ನಿಮಿಷ. ನಿಜ, ಈ ಸರ್ಕಾರ ಬಂದ ತಕ್ಷಣ ನಿತಿನ್ ಗಡ್ಕರಿ ಸಾಹೇಬರು ಭೇಟಿ ಮಾಡುವಾಗ ಹೇಳಿದ್ದು, ನೆಕ್ಸ್ಟ್ ಸರ್ಕಾರ ರಚನೆ ಆದ ಕೇವಲ 3 ತಿಂಗಳಲ್ಲಿ ಬಹುತೇಕ ಯಾವ್ಯಾವ್ದು ಹಳೇದಿತ್ತು ಇದ್ಯಾವುದು ಇರೋದಿಲ್ಲ ಅನ್ನೋದು. ಅದಕ್ಕೋಸ್ಕರ ತಮಿಳುನಾಡು ಭಾರಿ ಬುದ್ಧಿಗಳನ್ನಾಗಿ ಅದನ್ನ ನಾವು ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ನನಗೆ ಅನಿಸ್ತದೆ. ಅದಕ್ಕೆ ನಾವು ಇದು ನೀತಿ ಸಂಹಿತೆ ಆಗೋದ್ರಿಂದ ನಾನು ಅದನ್ನು ಪೂರ್ತಿ ಬಿಡಿಸಿ ಹೇಳಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಈಗಾಗಲೇ ಸರ್ಕಾರ ಗಮನ ಹರಿಸಿದೆ. ವಿಚಾರವಾಗಿ ಒಂದು ಮಾತು ಹೇಳ್ತೀನಿ ಸರ್. ಈಗಾಗಲೇ ಅವ್ರು ಟೆಂಡರ್ ಅವಧಿ ಮುಗಿದಿದೆ. ಆ ಹೊಸ ಟೆಂಡರ್ ಅಲ್ಲಿ ಏನ್ ಹೇಳಿದ್ದಾರೆ, ರಸ್ತೆ ನಿರ್ಮಾಣದ ಬಳಿಕ ಟೋಲ್ ಅನ್ನ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಒಂದು ಇದಿಲ್ಲದೇನೆ ಸರ್ವಿಸ್ ರಸ್ತೆ ಸುರೇಶ್ ಗೌಡ್ರು ಸಾಹೇಬರು ಕೂಡ ತುಂಬಾ ಸಲ ಗಲಾಟೆ ಮಾಡಿದ್ದಾರೆ. ಅವರು ಹಣವನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಸರ್? ಹಾಗಾದ್ರೆ ನಾನು ಇನ್ನೂ ಬಂದಿಲ್ಲಪ್ಪ. ಬಂದ ತಕ್ಷಣ ಎಲ್ಲರೂ ಜಯಿಸಿಲ್ಲ. ಈಗ ಅದೇ ಒಂದು ನಿಮಿಷ ಸಂಪ್ರದಾಯ ಹೇಳಿದ್ಯಪ್ಪ, ಒಂದಪ್ಪ ದಯವಿಟ್ಟು ನೀವು ಅರ್ಥ ಮಾಡ್ಕೊಡ್ರಿ. ಇಡೀ ವಿಶ್ವದಲ್ಲಿ ಒಂದೇ ದೇಶ, ಜಾತ್ಯತೀತ ದೇಶ. ಭಾರತದಲ್ಲಿ ಇರುವಷ್ಟು ಜಾತಿಗಳು, ಭಾಷೆಗಳು ವಿಶ್ವದಲ್ಲಿಲ್ಲ. ನಮ್ಮ ಅಜೆಂಡಾದಲ್ಲಿ ಇದೆ ರಾಮ ಮಂದಿರ ಇವತ್ತಿಂದ 500 ವರ್ಷದ್ದು. ಯಾರು ಒಂದು ನಿಮಿಷ ಕಾಲಪ್ಪ. ಯಾವುದೇ ಒಂದು ಮನೆಗೆ ಸರಿಯಾದ ನಾಯಕನ ಸರಿಯಾದ ನಾಯಕ ಇದ್ರೆ ಆ ಮನೆ ಜೊತೆಯಲ್ಲಿ ಪರಿಸರವನ್ನು ಕೂಡ ಕಾಪಾಡ್ಬೋದು ಅನ್ನೋದಕ್ಕೆ ಒಬ್ಬ ನಾಯಕ ಬೇಕು. ನಾಯಕ ಇದ್ರೆ ಯಾಕಂದ್ರೆ ಪುರುಷೋತ್ತಮ ಸಾಹೇಬ್ರನ್ನ ಅಧ್ಯಕ್ಷ ಮಾಡ್ಕೊಂಡಿದ್ದೀರಪ್ಪ. ಹಾಗಾಗಿ ನಾಯಕ ತನ್ನದೇ ಆದಂತ ದೂರದೃಷ್ಟಿ ಚಿಂತನೆಯಾಗಿರ್ಬೇಕು. ಆದ್ರಿಂದ ಮೋದಿಯವರ ಹೆಸರು ನಮಗೆ ನಿಜವಾಗ್ಲೂ ಕೂಡ ಜೈ ಶ್ರೀರಾಮ್ ಯಾಕೆ ರೀತಿ ಹೇಳ್ತೀವೋ, ನಮ್ಮ ಪಕ್ಷದಲ್ಲಿ ಮೋದಿಯವರು ದೇಶ ಕಂಡ ಒಬ್ಬ ಅಪರೂಪದ ಒಬ್ಬ ಅಭಿವೃದ್ಧಿ ಅಧಿಕಾರ ಆಗಿರುತ್ತೆ. ಕಡೆದಾಗಿ